ನಮಸ್ಕಾರ. ಟೆಲಿಬಾಯ್ ಪ್ರಾಡಕ್ಟ್ಸ್ ಕೊಂಡ್ಕೊಂಡಿರೋ ನಿಮ್ಗೆ ನಮ್ಮ ಹೃದಯಪೂರ್ವಕ ಧನ್ಯವಾದ ಹಾಗೂ ವಂದನೆಗಳು. ಸ್ತ್ರೀ, ಪುರುಷರು ನಮ್ಮೆಲ್ಲರಿಗೂ ತುಂಬಾ ಕಠಿಣವಾದ ವರ್ಕೌಟ್ ಅಂದ್ರೇನೆ ಅದು ಆಪ್ಸ್ ವರ್ಕೌಟ್. ಅಪ್ಪರ್, ಮಿಡಲ್, ಲೋವರ್, ಸೈಡ್ಸ್ ಈ ಪ್ರಕಾರದ ಬೇರ್ಬೇರೆ ವರ್ಕೌಟ್ ಮಾಡಿ ನಮ್ಮ ಆಪ್ಸ್ನ ಕಂಟ್ರೋಲ್ ಮಾಡಬೇಕು. ಬಟ್ ಇದೆಲ್ಲ ಒಂದೇ ವರ್ಕೌಟ್ನಲ್ಲಿ ಸಿಂಪಲ್ ಆಗಿ ಕಡಿಮೆ ಎಫರ್ಟ್ಸ್ನಲ್ಲಿ ನಿಮ್ ಆಪ್ಸ್ನ ಟೈಟ್ ಹಾಗೂ ಟೋನ್ ಮಾಡಿ ನಿಮ್ ಬಾಡಿಗೆ ಒಳ್ಳೆ ಶೇಪ್ ಕೊಡೋ ಅಂಥದ್ದೇ ಈ ಮಲ್ಟಿಪಲ್ ಬೆನಿಫಿಟ್ಸ್ ಕೊಂಡ ಬಾಡಿ ಪ್ರೋ. ಇದು ಬಾಡಿ ಪ್ರೋನ ಮೇನ್ ಯೂನಿಟ್. ಮತ್ತೆ ಇದು ಬಾಡಿ ಪ್ರೋನ ಹ್ಯಾಂಡಲ್ಸ್. ನೀಲ್ ಮ್ಯಾಟ್, ಒಂದು ಯೂಸರ್ ಮ್ಯಾನ್ಯುಯಲ್ ಹಾಗೂ ಜೊತೆಲಿ ಒಂದು ಸ್ಟ್ರೆಚಿಂಗ್ ಬ್ಯಾಂಡ್ ಕೂಡ ನಿಮಗೆ ದೊರಕುತ್ತದೆ. ಬಾಡಿ ಪ್ರೋನ ಅಸೆಂಬಲ್ ಮಾಡೋದು ತುಂಬಾನೇ ಸುಲಭ. ಹ್ಯಾಂಡಲ್ನ ಇದರ ಬಳಿ ಒಳಗೆ ಹಾಕಿ ಫಿಕ್ಸ್ ಮಾಡಬೇಕು. ಹ್ಯಾಂಡಲ್ ಕ್ಲಿಪ್ ಸರಿಯಾಗಿ ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಬಾಡಿ ಪ್ರೋನಲ್ಲಿರೋ ಈ ನಾಬ್ನ ಯಾವ ಕಾರಣಕ್ಕೂ ತೆಗೆಯಬಾರದು. ತುಂಬಾ ಕಡಿಮೆ ಎಫರ್ಟ್ಸ್ನಲ್ಲಿ ಅಧಿಕ ಪರಿಣಾಮ ಕೊಡೋ ರೀತಿಯಲ್ಲಿ ಎರ್ಗೊನಾಮಿಕಲಿಯಾಗಿ ಡಿಸೈನ್ ಮಾಡಲ್ಪಟ್ಟಿದೆ ಈ ಬಾಡಿ ಪ್ರೋ. ಅಂದ್ರೆ ಸ್ವಲ್ಪ ಸಮಯದಲ್ಲೇ ನಮ್ಮ ಮೈಯಿಂದ ಅಧಿಕ ಬೆವರನ್ನ ಹೊರಹಾಕಿ ಅಗತ್ಯವಿರೋ ಫ್ಯಾಟ್ನ ಕಡಿಮೆ ಮಾಡಿ ಶರೀರವನ್ನ ಸ್ಲಿಮ್, ಸ್ಲೀಕ್ ಹಾಗೂ ಲೈಟ್ ವೇಟ್ ಆಗಿ ಇಡಲು ಸಹಕರಿಸುತ್ತದೆ. ಇವಾಗ ಬಾಡಿ ಪ್ರೋನಿಂದ ಹೇಗೆ ವರ್ಕೌಟ್ ಮಾಡಬೇಕು ಅಂತ ನೋಡೋಣ. ಡ್ರೈ ಹಾಗೂ ಈವನ್ ಸರ್ಫೇಸ್ ಮೇಲಿಟ್ಟು ಹ್ಯಾಂಡಲ್ನ ಫಿಕ್ಸ್ ಮಾಡಿ. ಮುಂದೆ ಜರುಗಿಸಿ ಹಿಂದೆ ಜರುಗಿಸುವಾಗ ಬಾಡಿ ಪ್ರೋನ ರಿಫ್ಲೆಕ್ಸಿವ್ ಎಫೆಕ್ಟ್ ಮೈಗೆ ಒಳ್ಳೆ ಟೆನ್ಷನ್ನ ನೀಡುತ್ತೆ. ಈ ನೀಲ್ ಮ್ಯಾಟ್ ವರ್ಕೌಟ್ ಮಾಡುವಾಗ ಬೆವರಿನಿಂದ ಮಂಡಿ ಜಾರದೇ ಇರುವಂತೆ ಕಾಪಾಡುತ್ತದೆ. ದೇಹದ ಮುಂಭಾಗದಲ್ಲಿ ಬಾಡಿ ಪ್ರೋನ ಇಟ್ಟು ಹ್ಯಾಂಡಲ್ನ ಸರಿಯಾಗಿ ಹಿಡ್ಕೊಂಡು ಬಾಡಿ ಪ್ರೋ ಮುಂದಕ್ಕೆ ತಗೊಂಡು ಹೋಗ್ಬೇಕು. ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಜರುಗಿಸಿ, ಮತ್ತೆ ಹಿಂದೆ ಜರುಗಿಸಬೇಕು. ಆರಂಭದಲ್ಲಿ ಎಷ್ಟಾಗತ್ತೋ ಅಷ್ಟೇ ಮುಂದಕ್ಕೆ ಜರುಗಿಸಬೇಕು. ನಂತರ ಬಾಡಿ ಪ್ರೋನ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ತನಕ ಮುಂದಕ್ಕೆ ಹೋಗಿ ನಂತರ ಹಿಂದಕ್ಕೆ ಬರಬೇಕು. ಬಾಡಿ ಪ್ರೋನಲ್ಲಿ ಈ ರೀತಿ ಮುಂದೆ ಹಿಂದೆ ಹೋಗುವಾಗ ಒಂದೇ ಡೈರೆಕ್ಷನ್ನಲ್ಲಿ ಹೋಗಬೇಕು. ಈ ಪ್ರಕಾರದಲ್ಲಿ ದಿನವೂ 10 ನಿಮಿಷ ಬಾಡಿ ಪ್ರೋಯಿಂದ ವರ್ಕೌಟ್ ಮಾಡುವ ಮೂಲಕ ಬಾಡಿ ಪ್ರೋನ ಸಂಪೂರ್ಣ ಫಲನ ಪಡೆಯಬಹುದು. ಯಾಕೆ ಅಂದ್ರೆ ಬಾಡಿ ಪ್ರೋಯಿಂದ ವರ್ಕೌಟ್ ಮಾಡುವಾಗ ಒಂದೇ ಸಮಯದಲ್ಲಿ 10 ಬೇರೆ ಬೇರೆ ಮಸಲ್ ಗ್ರೂಪ್ಗಳಿಗೆ ವರ್ಕೌಟ್ ಸಿಗುತ್ತದೆ. ನಿಮ್ಮ ಆಪ್ಸ್ನ ಟೈಟ್ ಅಂಡ್ ಟೋನ್ ಮಾಡಿ ಒಂದು ಅಂದವಾದ ಮೈ ಆಕಾರವನ್ನ ನೀಡುತ್ತದೆ. ಸಾಮಾನ್ಯವಾಗಿ ನಮ್ಮ ದೇಹದ ಸೈಡ್ನಲ್ಲಿರೋ ಫ್ಯಾಟ್ನ ಕರಗಿಸಕ್ಕೆ ಇರುವಂಥ ವರ್ಕೌಟೇ ಈ ಸೈಡ್ ವೇಸ್ ಎಕ್ಸರ್ಸೈಸ್. ಬಾಡಿ ಪ್ರೋನ ಡ್ರೈ ಹಾಗೂ ಸಮಾನವಾದ ಜಾಗದಲ್ಲೇ ಬಳಸಬೇಕು. ಆರಂಭದಲ್ಲಿ ನಿಧಾನವಾಗಿ ವರ್ಕೌಟ್ ಮಾಡಬೇಕು. ತುಂಬಾ ಹೊತ್ತು ವರ್ಕೌಟ್ ಮಾಡಬಾರದು. ಬಾಡಿ ಪ್ರೋನ ಮಕ್ಕಳ ಹಾಗೂ ಗರ್ಭಿಣಿ ಮಹಿಳೆಯರು ಉಪಯೋಗಿಸಬಾರದು. ಬಾಡಿ ಪ್ರೋನ ಮಾಡಿಫೈ ಅಥವಾ ರಿಪೇರ್ ಮಾಡಬಾರದು. ಬಾಡಿ ಪ್ರೋನ ಪ್ರತಿದಿನ ಉಪಯೋಗಿಸಿ ಸುಲಭವಾಗಿ ನಿಮ್ಮ ದೇಹದಲ್ಲಿ ಬೇಕಿಲ್ಲದೆ ಇರೋ ಫ್ಯಾಟ್ನ ಕರಗಿಸಿ ಸ್ಲಿಮ್ ಅಂಡ್ ಸ್ಲೀಕ್ ಆದ ದೇಹವನ್ನು, ಅಂದವಾದ ಬಾಡಿ ಶೇಪನ್ನು ಪಡೆಯಿರಿ. ಧನ್ಯವಾದ. ಆರೋಗ್ಯವಾಗಿರಿ.